ಸುರತ್ಕಲ್ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ವತಿಯಿಂದ ವಿಶೇಷವಾದಂತಹ ಉಪನ್ಯಾಸ ಕಾರ್ಯಕ್ರಮ ಸೌಹಾರ್ದತೆ ಮತ್ತು ರಾಜಕೀಯ ವಿಚಾರ ಸಂಬಂಧಿತ ಸುರತ್ಕಲ್ ನಟರಾಜ್ ಟಾಕೀಸ್ ಮುಂಭಾಗದಲ್ಲಿರುವಂತಹ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಬಂದಂತ ಅತಿಥಿಗಳನ್ನ ಸುರತ್ಕಲ್ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷೆಯಾದ ಶ್ರೀಮತಿ ಶಕುಂತಲಾ ಕಾಮತ್ ಅವರು ಆತ್ಮೀಯವಾಗಿ ಸ್ವಾಗತಿಸಿದರು. ಇಂದಿನ ಉಪನ್ಯಾಸದ ವಿಷಯ ಸೌಹಾರ್ದತೆ ಮತ್ತು ರಾಜಕೀಯ. ಪ್ರಸ್ತುತ ಇಂದಿನ ಸಮಾಜದ ಏಳಿಗೆಗೆ ಉಪಯುಕ್ತಕರವಾದುದು. ಸೌಹಾರ್ದತೆ ಮತ್ತು ರಾಜಕೀಯ ಎಂಬುದು ಉಪಯುಕ್ತಕರವಾದುದು. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪುರುಷೋತ್ತಮ್ ಚಿತ್ರಾಪುರ್ ಅಧ್ಯಕ್ಷರು, ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಇವರನ್ನು ನಾನು ಸುರತ್ಕಲ್ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಮಾಜಿ ಶಾಸಕಿ ಹಾಗೂ ಪ್ರಸ್ತುತ ಕರಾವಳಿ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿರುವ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರನ್ನು ನಾನು ಮಹಿಳಾ ಕಾಂಗ್ರೆಸ್ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇಲ್ಲಿ ಸೇರುವಂತಹ ಸರ್ವರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಈಗ ದೀಪ ಪ್ರಜ್ವಲನೆಗೆ ಕಾರ್ಯಕ್ರಮ. ಪುತ್ತೂರು ಮಾಜಿ ಶಾಸಕಿ ಶ್ರೀಮತಿ ಶಕುಂತಲಾ ಶೆಟ್ಟಿ ಹಾಗೂ ಇನ್ನಿತರ ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು ಕಾರ್ಯಕ್ರಮಕ್ಕೆ ಶುಭಾಶಯದ ನುಡಿಗಳನ್ನು ನೀಡಿದರು. ಎಲ್ಲಿ ಮಹಿಳೆಯರು ಸಕ್ರಿಯವಾಗಿ ಎದುರು ಬರ್ತಾರೆ ಆಗ ಆಗ್ತದೆ ಆ ಪಕ್ಷ ಯಾವುದೇ ಪಕ್ಷ ಇರಲಿ, ಮಹಿಳೆಯರು ಎಷ್ಟು ಹೆಚ್ಚಾಗಿ ದುಂಕ್ತಾರ ಆಗ ಪಕ್ಷ ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ. ಇವತ್ತಿನ ವಿಷಯ ಸೌಹಾರ್ದತೆಯನ್ನು ಕೊಟ್ಟಿದ್ದೀರಿ. ಸೌಹಾರ್ದತೆಯು ಮೂಲವಾಗಿ ಮನೆಯಿಂದಲೇ ಬರಬೇಕು, ಅದು ಹುಟ್ಟುಗುಣದಲ್ಲೇ ಬರಬೇಕು, ಅದು ಮುಂದೆಯೂ ಉಳಿತದೆ. ಮಧ್ಯದಲ್ಲಿ ಬಂದ ಸೌಹಾರ್ದತೆ ಇಲ್ಲಿ ಸೌಹಾರ್ದತೆಯಾಗಿ ಆಚೆ ಹೋಗುವಾಗ ಕಲ್ಲು ಹೊಡಿಲಿಕ್ಕೆ ಶುರುವಾಗಿ ಇಲ್ಲಿ ಕಲ್ಲು ಹೊಡೆದು ಅಲ್ಲಿ ಸರಿಯಾಗಿ ಏನೇನೋ ಕಲಸ ಮೇಲೋಗರ ಆಗ್ತದೆ. ಹಾಗೆ ಆಗದೆ ಒಳ್ಳೆಯ ಒಂದು ಪಕ್ಷ ಗಟ್ಟಿ ಆಗಬೇಕಿದ್ರೆ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು. ಇದೇ ಸಂದರ್ಭ ವಿಶೇಷ ಉಪನ್ಯಾಸಕರಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಬದ್ರಿಯಾ ಕಾಲೇಜು ಮಂಗಳೂರು ಇದರ ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ಇಸ್ಮಾಯಿಲ್ ಎನ್ ಅವರು ಸೌಹಾರ್ದತೆ ಹಾಗೂ ರಾಜಕೀಯ ವಿಚಾರ ಸಂಬಂಧಿತ ತಮ್ಮದೇ ಆದಂತಹ ನಿಲುವನ್ನು ಸಭೆಗೆ ಮಂಡಿಸಿದರು. ವಿಶೇಷತೆ ಮನಸ್ಸುಗಳು ಒಡೆದು ಹೋಗಬಾರದು, ಒಡೆದಂಥ ಮನಸ್ಸುಗಳನ್ನು ಒಟ್ಟು ಸೇರಿಸುವ ಕೆಲಸವನ್ನು ನೀವು ಮಾಡಬೇಕು ಅಂತ. ಖಾಲಿ ಇದು ವೇದಿಕೆಯ ಮಾತಾಗಬಾರದು, ಅದು ಅವರ ಮನಸ್ಸಿನಿಂದ, ಅವರ ಹೃದಯದಿಂದ, ಅವರ ಒಟ್ಟು ಸ್ವಭಾವದಿಂದ ಎಲ್ಲರೊಂದಿಗೆ ಒಳಗೊಳ್ಳುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರಬೇಕು ಎನ್ನುವಂಥ ಕಾಳಜಿ ಇರುವವರಲ್ಲಿ ನಾನು ಒಬ್ಬ. ಮತ್ತು ಆ ಕಾಳಜಿಯನ್ನು ಇತರರೊಟ್ಟಿಗೆ ಹಂಚಿಕೊಂಡವರಲ್ಲಿ ಕೂಡ ನಾನು ಒಬ್ಬ. ದೇಶ ಪ್ರೇಮ ಯಾವುದು ಸ್ನೇಹಿತರೆ? ಒಳ್ಳೆಯ ದೇಶ ಪ್ರೇಮ ಅಂದರೆ ಅದು ದೇಶವನ್ನು ಮೊದಲು ಪ್ರೀತಿಸುವುದು, ದೇಶದ ಅಷ್ಟೂ ಜನರೊಟ್ಟಿಗೆ ಪ್ರೀತಿಯಿಂದ ಇರೋದು ಅಷ್ಟೇ. ಸಮಕಾಲೀನ ಬದುಕಿಗೆ ಹಿಂದಿನ ಬದುಕು ಮತ್ತು ನಾಳೆ ಬರಬಹುದಾದಂಥ ಬದುಕನ್ನು, ಹಿಂದಿನ ಬದುಕು ಕಳೆದು ಹೋದಂಥ ಇತಿಹಾಸವನ್ನು ಮತ್ತು ನಾಳೆ ಬರುವಂಥ ಭವಿಷ್ಯತ್ತನ್ನು ಇದರ ಮಧ್ಯದಲ್ಲಿ ವರ್ತಮಾನದಲ್ಲಿ ನಿಂತು ನಾವು ಆಲೋಚನೆ ಮಾಡಬೇಕಾದ್ದು ನಮ್ಮ ಕೈಯಲ್ಲಿ ಸಾಧ್ಯವೇ ಅಂತ ಆದರೆ ಒಂದೇ ಒಂದು ಪ್ರಶ್ನೆ ಸ್ನೇಹಿತರೆ, ನಮ್ಮ ಮಕ್ಕಳಿಗೆ ಅಪ್ಪಟವಾದಂತಹ, ಯಾವುದೇ ಕಲುಷಿತವಾಗಿಲ್ಲದಂತಹ, ಎಲ್ಲರೂ ಕೂಡ ಇಷ್ಟಪಡುವಂತಹ ಸುತ್ತಮುತ್ತಿನ ಜನರೊಟ್ಟಿಗೆ ಪ್ರೀತಿಯಿಂದ ಇರಲಿಕ್ಕೆ ಹೇಳಿಕೊಡ್ತೀರಾ ಅಂತಂದಿರು. ತಾಯಿ ಆ ಕೆಲಸವನ್ನು ಮಾಡಬೇಕು. ನಂತರ ಮಾತನಾಡಿದ ಮಂಗಳೂರು ವಿಶ್ವವಿದ್ಯಾಲಯ ನಿವೃತ್ತ ಕನ್ನಡ ವಿಭಾಗ ಮುಖ್ಯಸ್ಥರಾದ ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಅವರು ರಾಜಕೀಯದಲ್ಲಿ ಯಾವ ರೀತಿ ನಿಲುವುಗಳನ್ನ ಹೊಂದಿರಬೇಕು ಹಾಗೂ ಸೌಹಾರ್ದತೆಯನ್ನ ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ತಮ್ಮ ವಿಚಾರಧಾರೆಯನ್ನ ಮಂಡಿಸಿದರು. ಒರ್ಮನೆ ಶತಮಾನದ ಕಾಲಡೆ ಕವಿ ದಾನಪಂತ ಮಂಡ ಪರ ವಿಚಾರನು ಪರ ಧರ್ಮನು ಅವಿನ ಒಂದು ನಾಡದ ಸಂಪತ್ತು ಒಂದು ಎನ್ನೋಡು ಪಂಪಿನ ಒಂದು ಪಾತ್ರನು ಆ ಒರ್ಮನೆ ಶತಮಾನಡೆ ಪರದು. ಸೊ ಅಂಚಾದ ಧರ್ಮದ ನಡುಟು ಉಪ್ಪುನ ಅಪನಂಬಿಕೆನು
ಧರ್ಮದ ನಡುಟುಪ್ಪುನ ಈ ಕಂದಕಲು ಅವು ಈ ಕಾಲದ ಒಂದು ಸಮಸ್ಯೆ ಅಥವಾ ಈ ಕಾಲದ ಸವಾಲು ಮಾತ್ರ ಅವು ಮಾತಾ ಕಾಲಗಳ ಇದ್ದು ಪಂಪಿನೇನು ನಮ್ಮ ತಿರುಗಮ್ಮ. ಸೊ ಅಂಚೆನೆ ನಮ್ಮ ಹರಿಹರನ ಕಾಲದ ಬತ್ತಿನ 16ನೇ ಶತಮಾನ ಬತ್ತಿನ ಅವಳು ಹರಿಹರನ ಬೇತೆ ರಗಳಲ್ಲಿ ತೂನಗ ಬೇತೆ ಧರ್ಮದ ಮಿತ್ರ ಬೇತೆ ಧರ್ಮದಕ್ಕಲು ಅಕಲು ದಾಳಿ ಮಲ್ಪುನ ಆಕ್ರಮಣ ಮಲ್ಪುನ ಈ ಥರದ ಚಿತ್ರಲೆಲ್ಲ ನಮ್ಮ 16ನೇ ಶತಮಾನದ 5 ಪಕ್ಕದ ಕಾಲಗಳ ಇಂಚಿನ ಮಸ್ತ್ ಕಥೆಗಳೇನು ನಮ್ಮ ದುಂಬುದ ಕಾಲದ ತುಪ್ಪ. ಬಹುಶಃ ಇತ್ತೆ ನಮ್ಮ ಕಣ್ಣೆದುರು ಹಂಪಿದ ಒಂದು ದೇವಾಲಯವನ್ನು ಮತ್ಕೊಂಡ ಆ ಹಂಪಿದ ದೇವಾಲಯಡು ಒಂದು ನಿರ್ದಿಷ್ಟವಾದ ಅವಳು ವಿಷ್ಣುನ ಬೊಕ್ಕ ಶಿವನ ಮೂರ್ತಿಲುಂಡು ಆಂಡ ಒಂದು ನಿರ್ದಿಷ್ಟವಾದ ಒಂದು ಮೂರ್ತಿನ ಅವಳು ಒರಿತಿದ್ದೇನೆ ಬೊಕ್ಕ ನಿರ್ದಿಷ್ಟವಾದ ಮೂರ್ತಿಲೇನು ಅವಳು ದರ್ತ ಪಾಡ್ತಿದ್ದೇನೆ ನಮ್ಮ ತುಪ್ಪ ಅಂಚಾದೆ ಇನಿತ ಕಾಲಡು ನಮ್ಮ ಕ್ರಿಶ್ಚಿಯನರು ಮುಸಲ್ಮಾನರು ಬೊಕ್ಕ ಹಿಂದೂರು ಬೊಕ್ಕ ಆ ಮೂತಿ ಧರ್ಮದ ನಡುಟು ಕಂದಕಲು ಉಂಡು ಪಂಪಿನ ಒಂದು ಗೇನನ ನಮ್ಮ ದಿಯಾಂದ ಅಂಡಲ್ಲ ದುಂಬುದ ಕಾಲಡು ಇತ್ತವು ನಮ್ಮ ಹಿಂದೂಂದು ಬವೆನ್ ಪನ್ಪನ ಆ ಹಿಂದೂಂದು ಪನೊಂದು ಪುನ ಅವು ವೈಷ್ಣವಕ್ಕೂ ಶೈವಕ್ಕೂ ಅದರ ಬೇತೆ ಬೌದ್ಧಕ್ಕೂ ಈ ಥರದ ಬೇತೆ ಧರ್ಮದ ಉಲೈಡುಲ್ಲ ಪಿರಾಕದ ಕಾಲಡು ಅವು ಈ ಥರದ ಒಂದು ಲಡಾಯಿ ಮಂದೊಂದಿತ್ತಿನ ಅದರ ಒಂದು ಸೌಹಾರ್ದತೆ ಇಜ್ಜಂದಿನ ಒಂದು ಸನ್ನಿವೇಶ ಆ ಕಾಲದ ಇದ್ದನ್ನು ಪಂಪಿನ ನಮ್ಮ ಗೇನೋಕನ. ಸೊ ಅಂಚಾಲೆ ಇನಿ ನಮ್ಮ ಗೇನೋನ ಪ್ರಶ್ನೆದಾದ ಪಂಡ ಆ ಕಾಲದ ಸೌಹಾರ್ದತೆ ಇಜ್ಜಂದಿನ ಒಂದು ಸನ್ನಿವೇಶಗಳ ಈ ಕಾಲದ ಸೌಹಾರ್ದತೆ ಇಜ್ಜನ್ನ ಒಂದು ಸನ್ನಿವೇಶಗಳ ದಾದ ವ್ಯತ್ಯಾಸ ಉಂಟು ಪಂಪಿನ ನಮ್ಮ ಏನೋಡ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪುತ್ತೂರು ಇದರ ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ಝೇವಿಯರ್ ಡಿಸೋಜಾ, ಇತ್ತೀಚಿನ ದಿನಗಳಲ್ಲಿ ಸೌಹಾರ್ದತೆಯ ಅಂಶವು ಕಡಿಮೆಯಾಗುತ್ತಾ ರಾಜಕೀಯದ ಮೇಲಾಟದಲ್ಲಿ ಎಲ್ಲೋ ಕಳೆದು ಹೋಗ್ತಾ ಇದೆ. ಇವುಗಳ ಮೌಲ್ಯಗಳನ್ನು ಉಳಿಸುವಲ್ಲಿ ಎಲ್ಲರೂ ಕೂಡ ಒಂದಾಗಬೇಕು ಎಂಬ ಮಾತನ್ನ ಸಭೆಗೆ ಮಂಡಿಸಿದರು. ಈ ಶಾಂತಿಯುತ ಸಹಬಾಳ್ವೆ ಸಾಮರಸ್ಯದ ಒಂದು ಪ್ರಮುಖ ಲಕ್ಷಣ. ನಾವು ಶಾಂತಿಯುತವಾಗಿ ಸಹಬಾಳ್ವೆ ನಡೆಸಬೇಕು. ಈ ಸಹಬಾಳ್ವೆ ಅಂದ್ರೆ ಏನು? ಈ ಉದಾಹರಣೆಗೆ ನೋಡಿ, ನಮ್ಮ ಜಾತಿಯ ಅಥವಾ ನಮ್ಮ ಧರ್ಮದ ಒಂದು 25 ಮನೆಗಳಲ್ಲಿ ನಮ್ದು ಒಂದಾಗಿದ್ರೆ ಬೇರೆ ಯಾರು ಇಲ್ಲದಿದ್ರೆ ಅದು ಒಂದೇ ರೀತಿ ಇರ್ತದೆ. ಒಂದು ಹೂವಿನ ತೋಟದಲ್ಲಿ ಒಂದೇ ರೀತಿಯ ಹೂಗಳು ಇದ್ದ ಹಾಗೆ ಈಗ ಹೂ ತೋಟ ಮಾಡುವಾಗ ಯಾಕೆ ನಾವು ಬೇರೆ ಬೇರೆ ಬಣ್ಣದ ಬೇರೆ ಬೇರೆ ಆಕೃತಿಯ ಹೂಗಳನ್ನು ಮಾಡ್ತೇವೆ? ಅದು ಚಂದ. ಬೇರೆ ಬೇರೆ ಧರ್ಮ, ಭಾಷೆ, ಜಾತಿ, ಆಚಾರ ವಿಚಾರ ಜನರಿದ್ದಾಗ ಅಲ್ಲಿ ನೋಡಿ ನಿಮಗೆ ಬೇರೆ ಬೇರೆ ಸಂದರ್ಭಗಳು ಬರ್ತವೆ. ಅಲ್ಲಿ ದೀಪಾವಳಿ ಆಚರಿಸ್ತಾರೆ, ಕ್ರಿಸ್ಮಸ್ ಆಚರಿಸ್ತಾರೆ, ರಂಜಾನ್ ಆಚರಿಸ್ತಾರೆ, ಅಥವಾ ಬಕ್ರೀದ್ ಆಚರಿಸ್ತಾರೆ ಅಲ್ವಾ? ನೋಡಿ ಅಲ್ಲಿ ಪರಸ್ಪರ ಬಕ್ರೀದ್ ಆಚರಿಸುವಾಗ ಅವರ ಮನೆಗೆ ಹೋಗುವಂಥದ್ದು, ಕ್ರಿಸ್ಮಸ್ ಆಚರಿಸುವಾಗ ಇವರ ಮನೆಗೆ ಹೋಗುವಂಥದ್ದು, ದೀಪಾವಳಿ ಆಚರಿಸುವಾಗ ಅವರ ಮನೆಗೆ ಹೋಗುವಂಥದ್ದು ಇದೆಯಲ್ಲ ನೋಡಿ, ಅದು ಎಷ್ಟು ಚಂದ ಇರ್ತದೆ, ಎಷ್ಟು ಸುಂದರವಾಗಿರ್ತದೆ. ಈಗ ಮಾತನಾಡುವಾಗ ಇಲ್ಲಿ ಉಲ್ಲೇಖ ಆಯಿತು, ಮೊದಲಿತ್ತು ಸಾಮರಸ್ಯ, ಈಗಿಲ್ಲ. ಮೊದಲು ಇಂಥ ಅವಶ್ಯಕತೆ ಇರಲಿಲ್ಲ. ಹೌದು, ಯಾಕೆಂತ ಹೇಳಿದ್ರೆ ಈ ಶಾಂತಿಯುತ ಸಹಬಾಳ್ವೆ ಇದೆಯಲ್ಲ, ಈ ಬಿಗುವಿಲ್ಲದ ಒಂದು ಮುಖ ಭಾವ ಇದೆಯಲ್ಲ, ಅದು ಇವತ್ತು ಕಡಿಮೆ ಆಗಿರೋದ್ರಿಂದ ಸಾಮರಸ್ಯದಲ್ಲಿ ಪರಸ್ಪರ ಗೌರವ ಬಹಳ ಮುಖ್ಯ. ಈ ಪರಸ್ಪರ ಗೌರವ ಬೇಕಿದ್ರೆ ಪರಸ್ಪರ ಅರಿತುಕೊಳ್ಬೇಕು. ನಂತರ ವೇದಿಕೆಯಲ್ಲಿ ಸೇರಿದಂತ ಗಣ್ಯರು ಸಂಪನ್ಮೂಲ ವ್ಯಕ್ತಿಗಳಾದ ಪ್ರೊಫೆಸರ್ ಇಸ್ಮಾಯಿಲಿಯನ್, ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಹಾಗೂ ಪ್ರೊಫೆಸರ್ ಝೇವಿಯರ್ ಡಿಸೋಜಾ ಅವರನ್ನ ಆತ್ಮೀಯವಾಗಿ ಅಭಿನಂದಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕುದುರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಆರ್ ರಾವ್ ಅವರು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನ ಸೂಚಿಸಿದರು. ಇದನ್ನು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಮಕ್ಕಳು ಇರ್ತಾರೆ, ಆ ಮಕ್ಕಳಿಗೆ ಸರಿಯಾದ ಮಾಹಿತಿ ಇರೋದಿಲ್ಲ. ಒಂದು ಕಡೆ ಹೇಳ್ತಾರೆ ನಮಗೆ ದೇಶ ಮುಖ್ಯ ಅಂತ, ನೀವು ಧರ್ಮವನ್ನು ಇಟ್ಕೊಂಡು ನೀವು ರಾಜಕೀಯ ಮಾಡ್ತಾ ಹೋದ್ರೆ ದೇಶವನ್ನು ನಾವು ಇನ್ನಷ್ಟು ಸದೃಢಗೊಳಿಸುವುದಲ್ಲ, ದೇಶವನ್ನು ದುರ್ಬಲಗೊಳಿಸುವುದು ಅನ್ನೋದನ್ನು ಕೂಡ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂಥ ಅಗತ್ಯ ಇದೆ ಇವತ್ತು. ಆದ್ದರಿಂದ ನಮ್ಮ ಮಕ್ಕಳಿಗೆ, ಕಿರಿಯರಿಗೆ ನಾವು ಸರಿಯಾದ ರೀತಿಯಲ್ಲಿ ನಾವು ಮಾರ್ಗದರ್ಶನಗಳನ್ನು ನೀಡಬೇಕು. ಒಂದು ಸಾಮರಸ್ಯ ಇರುವಂತಹ ನಮ್ಮ ಸಂವಿಧಾನ ಯಾವುದನ್ನು ಬಯಸುತ್ತಾ ಅಥವಾ ಸಂವಿಧಾನ ಯಾವ ಇದರಿಂದ ನಾವು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರ ಅದರ ಅನುಗುಣವಾಗಿ ನಡೆದರೆ ಭಾರತ ಅವತ್ತು ನಾವು ವಿಶ್ವಗುರು ಆಗುವುದು. ಅದನ್ನು ಬಿಟ್ಟು ಈ
ಸಂವಿಧಾನವನ್ನು ದುರ್ಬಲಗೊಳಿಸಲಿಕ್ಕೆ ಯಾರಾದರೂ ಈ ರಾಜಕೀಯ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ನಮ್ಮ ದೇಶ ಯಾವತ್ತೂ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಹೇಳುತ್ತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀ ಪುರುಷೋತ್ತಮ್ ಚಿತ್ರಾಪುರ ಅವರು ಯಶಸ್ವಿ ಕಾರ್ಯಕ್ರಮಕ್ಕೆ ಕೈಜೋಡಿಸಿದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದರು. ಧರ್ಮ ಮತ್ತು ರಾಜಕೀಯ ವಿಚಾರ ಸಂಕಿರಣ ಸ್ವಲ್ಪ ಮುಂದಕ್ಕೆ ಹಾಕುವಾಗ ಇದು ಮತ್ತೆ ಸಾಮರಸ್ಯ ಮತ್ತು ರಾಜಕಾರಣಿ ಅಂತ ಒಂದು ಒಳ್ಳೆಯ ಒಂದು ವಿಷಯವನ್ನು ಇಟ್ಟುಕೊಂಡು ಇವತ್ತು ಒಂದು ವಿಚಾರ ಸಂಕಿರಣವನ್ನು ಏರ್ಪಾಡು ಮಾಡಿದ್ದಾರೆ. ಬಹುಶಃ ಶಕುಂತಲಾ ಕಾಮತ್ ಅವರು ಒಂದು ಉತ್ಸಾಹಭರಿತ ಒಂದು ಮಹಿಳಾ ಅಧ್ಯಕ್ಷರಾಗಿಕೊಂಡು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ಮುಂದಿನ ರಾಜಕೀಯ ಜೀವನದಲ್ಲಿ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಪೂರ್ವಕ ಧನ್ಯವಾದ ಅರ್ಪಣೆ ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ನಾಂದಿಯನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ರೆಹಮಾನ್ ಕುಂಜತ್ಬೈಲ್ ನಿರೂಪಿಸಿದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಗಳೂರು ನಗರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾದ ಅಪ್ಪಿ, ಶೈಲಜಾ ರಾಜೇಶ್, ಕೆಪಿಎಂಸಿ ಮಹಿಳಾ ಕಾಂಗ್ರೆಸ್ನ ಕಾರ್ಯದರ್ಶಿ ಮಂಜುಳಾ ನಾಯಕ್, ಮುಲ್ಕಿ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ವೆಲ್ಮಾ ಡಿಕೋಸ್ಸಾ, ಕೆಪಿಸಿಸಿ ಮಾಜಿ ಸದಸ್ಯ ಸದಾಶಿವ ಶೆಟ್ಟಿ, ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ಮಾಜಿ ನಾಯಕ ಅನಿಲ್, ಜಿಲ್ಲಾ ಧಾರ್ಮಿಕ ದತ್ತಿ ಪರಿಷತ್ ಸದಸ್ಯೆ ಚಂದ್ರಕಲಾ ಡಿ ರಾವ್, ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಗೀತಾ ಅತ್ತಾವರ್, ಮತ್ತೋರ್ವ ಜನರಲ್ ಸೆಕ್ರೆಟರಿ ನಮಿತಾ ಡಿ ರಾವ್, ಸುರತ್ಕಲ್ ಬ್ಲಾಕ್ ಮಾಜಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶಶಿಕಲಾ ಪದ್ಮನಾಭ ಮೊದಲಾದವರು ಉಪಸ್ಥಿತರಿದ್ದರು. ಸೌಹಾರ್ದತೆ ಮತ್ತು ರಾಜಕೀಯ ವಿಚಾರದಲ್ಲಿ ಉಪನ್ಯಾಸ ಕಾರ್ಯಕ್ರಮವನ್ನು ಮಹಿಳಾ ಕಾಂಗ್ರೆಸ್ ವತಿಯಿಂದ ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಬ್ಲಾಕ್ನ ಅಧ್ಯಕ್ಷರಾದ ಶ್ರೀಯುತ ಪುರುಷೋತ್ತಮ್ ಚಿತ್ರಾಪುರ ಇವರಿಗೆ ವಿಶೇಷವಾದಂತಹ ಧನ್ಯವಾದವನ್ನು ಕೋರ್ತಾ ಇದ್ದೇವೆ. ಹಾಗೆ ನಮ್ಮೊಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿದಂತಹ ನಮ್ಮ ಕರ್ನಾಟಕ ವಿಧಾನಸಭೆಯ ಮಾಜಿ ಶಾಸಕರಾದಂತಹ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರಿಗೆ ಕೂಡ